ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ದಿನ ನಾನು 7ನೇ ತರಗತಿ ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ 3 ಅಂದರೆ FA3 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಸಂಪೂರ್ಣವಾಗಿ ಇಂದು ನಾನು ವಿವರಿಸಲಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆ 20 ಅಂಕಗಳಿಂದ ಕೂಡಿದ್ದು ಫಸ್ಟ್ ಮೇನ್ ಬಂದ್ಬಿಟ್ಟು MCQ ಆಗಿರುತ್ತೆ. 1 ಅಂಕದ ಪ್ರಶ್ನೆ 5 ಇರುತ್ತೆ. 1ನೇ ಪ್ರಶ್ನೆ 0.78 ಈ ಕೆಳಗಿನ ಯಾವ ಭಿನ್ನರಾಶಿಗೆ ಸಮವಾಗಿದೆ ತಿಳಿಸಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ 78/100 0.78ಕ್ಕೆ ಭಿನ್ನರಾಶಿಗೆ ಸಮನಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 2ನೇ ಪ್ರಶ್ನೆ ಬಂದ್ಬಿಟ್ಟು 1/6ಕ್ಕೆ ಸಮನಾದ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ 2/12, ಆಪ್ಷನ್ ಬಿ 3/18, ಆಪ್ಷನ್ ಸಿ 4/24, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಗಿದೆ. 3ನೇ ಪ್ರಶ್ನೆ 49/100 ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 0.49 ಆಗಿದೆ. 4ನೇ ಪ್ರಶ್ನೆ ಒಂದು ಚೌಕದ ಬದಿಯ ಉದ್ದ 5 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಆ ಚೌಕದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋದಕ್ಕಿಂತ ಮುಂಚೆ ಅದರ ಸೂತ್ರ ಗೊತ್ತಿರಬೇಕು. ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಆಗಿರುತ್ತೆ. 4 ಬಾಹುಗಳು ಸಮನಾಗಿರುತ್ತೆ. ಹಾಗಾಗಿ ಬಾಹು ಇಂಟು ಬಾಹು ಅಂದರೆ 5 ಇಂಟು 5 ಅಂದರೆ 25 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಎ 25 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ನ ಯಾಕೆ ಮೆನ್ಷನ್ ಮಾಡಿದೆಯಪ್ಪ ಅಂದರೆ ವಿಸ್ತೀರ್ಣ ಯಾವಾಗಲೂ ಚದರಮಾನಗಳಲ್ಲಿ ನಾವು ಬರೀಬೇಕಾಗತ್ತೆ. ಹಾಗಾಗಿ ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೆದಿದ್ದೀನಿ. ಇನ್ ಕೇಸ್ ಮೀಟರ್ ಇತ್ತಂದರೆ ಮೀಟರ್ ಸ್ಕ್ವೇರ್ ಬರೀತಿದ್ದೆ. ಆದರೆ ಇಲ್ಲಿ ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ 25 ಸೆಂಟಿಮೀಟರ್ ಸ್ಕ್ವೇರ್ ಸರಿಯಾದ ಉತ್ತರ ಆಗಿದೆ. 5ನೇ ಪ್ರಶ್ನೆ ಪೈನ ಅಂದಾಜು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈ ಕೆಳಕಂಡಂತೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ 3.14 ಆಗಿದೆ. ಯಾಕೆ ಪೈನ ಬೆಲೆ 3.14 ಆಗಿದೆ ಅಂದರೆ 3 ಅಂದರೆ ಮಾರ್ಚ್ ತಿಂಗಳು, 14 ಮಾರ್ಚ್ 14 ಅಂತಾರಾಷ್ಟ್ರೀಯ ಪೈ ದಿನವನ್ನು ಆಚರಿಸ್ತಾರೆ. ಹಾಗಾಗಿ 3.14 ಪೈನ ಅಂದಾಜು ಬೆಲೆ ಅಂತ ಕರೆಯಲಾಗುತ್ತದೆ. 2ನೇ ಮೇನ್ ಬಿಟ್ಟ ಸ್ಥಳ ತುಂಬಿರಿ. 2 ಪ್ರಶ್ನೆಗಳಿರುತ್ತೆ. ಈ ಒಂದು ಪ್ರಶ್ನೆಗೆ ಒಂದೊಂದು ಅಂಕ ಇರುತ್ತೆ. 6ನೇ ಪ್ರಶ್ನೆ 0.1 ಭಿನ್ನರಾಶಿ ರೂಪ ಡ್ಯಾಶ್ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ 1/10 ಆಗಿದೆ. 7ನೇ ಪ್ರಶ್ನೆ ವ್ಯಾಸವು ವೃತ್ತದ ಅತ್ಯಂತ ದೊಡ್ಡ ಡ್ಯಾಶ್ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ವ್ಯಾಸವು ವೃತ್ತದ ಅತ್ಯಂತ ದೊಡ್ಡ ಜ ಆಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. 3ನೇ ಮೇನ್ ಈ ಕೆಳಗಿನವುಗಳನ್ನು ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 3 ಪ್ರಶ್ನೆಗಳಿರುತ್ತೆ. 3 ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗೆ 2 ಅಂಕ ಇಟ್ಟಿರ್ತಾರೆ. 3 2 6. 8ನೇ ಪ್ರಶ್ನೆ 5 kgಯ 10% ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ 5 kgಯಲ್ಲಿ 10% ಅಂದರೆ ಎಷ್ಟು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರ ಕಂಡುಹಿಡ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು 1 kg ಕನ್ವರ್ಟ್ ಮಾಡ್ತೀನಿ. 1 kg ಅಂದರೆ 1000 ಗ್ರಾಮ್. ಹಾಗಾದರೆ 5 kg ಅಂದರೆ 5000 ಗ್ರಾಮ್ ಆಗಿರುತ್ತೆ. 5 kgಯಲ್ಲಿ 5 kg = 5000 ಗ್ರಾಮ್ ಆದರೆ 5 kgಯ 10% ಅಂದರೆ 10/100 ಇಂಟು 5000 ಗ್ರಾಮ್ ಅಂತ ಬರ್ಕೊಂಡಿದ್ದೀನಿ. 10 1 10 100 ಆಗುತ್ತೆ. 1/10 ಇಂಟು 5000 ಅಂತ ಬರೆದಾಗ 10 1 10 5 50 0 0 ದೇರ್ಫೋರ್ ಇದಕ್ಕೆ ಉತ್ತರ ಏನಾಗುತ್ತಪ್ಪ ಅಂದರೆ 5 kgಯ 10% ಅಂದರೆ 500 ಗ್ರಾಮ್ ಅಂದರೆ ಅರ್ಧ kg ಆಗುತ್ತೆ. 9ನೇ ಪ್ರಶ್ನೆ -2/7 ಇದಕ್ಕೆ ಸಮನಾದ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಪ್ರಕಾರ ಈ ಒಂದು -2/7ಕ್ಕೆ ಸಮನಾದ 4 ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವಪ್ಪ ಅಂದರೆ -4/14, -6/21, -8/28, -10/35. ಇನ್ನೂ ಸುಲಭವಾಗಿ ಹೇಳ್ಬೇಕಪ್ಪ ಅಂದರೆ ಅಂಶವನ್ನು 2ರ ಮಗ್ಗಿಯಲ್ಲಿ ಬರೆದಿದ್ದೀನಿ, ಛೇದವನ್ನು 7ರ ಮಗ್ಗಿಯಲ್ಲಿ ಬರೆದಿದ್ದೀನಿ. ಇದಿಷ್ಟು ಪ್ರಶ್ನೆ 9ರ ಉತ್ತರ ಆಗಿದೆ. 10ನೇ ಪ್ರಶ್ನೆ ಪಾದ 3 ಸೆಂಟಿಮೀಟರ್, ಎತ್ತರ 18 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಪ್ಪ ಅಂದರೆ ಪಾದದ ಬೆಲೆ ಗೊತ್ತಿರಬೇಕು ಮತ್ತು ಎತ್ತರದ ಬೆಲೆನೂ ಗೊತ್ತಿದ್ದಾಗ ಮಾತ್ರ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಅಂದರೆ 3 ಸೆಂಟಿಮೀಟರ್, ಎತ್ತರ ಅಂದರೆ 18 ಸೆಂಟಿಮೀಟರ್. ಇಲ್ಲಿ ತ್ರಿಭುಜದ ವಿಸ್ತೀರ್ಣ 1/2 ಅಂದರೆ 2 1 2 9 ಕಡ್ತಾ ಹೊಡೆದಾಗ ಇಲ್ಲಿ ಕೊನೆಗೆ 3 ಇಂಟು 9 ಉಳಿಯುತ್ತೆ. ತ್ರಿಭುಜದ ವಿಸ್ತೀರ್ಣ 3 9 27 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ನೆನಪಿರಲಿ, ಇಲ್ಲೂ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದಾಗ
ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ನ ಮೆನ್ಷನ್ ಮಾಡಿದ್ದೀನಿ. ಇದಿಷ್ಟು ಮೂರನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. 4ನೇ ಮೇನ್ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. 3 ಅಂಕದ ಒಂದು ಪ್ರಶ್ನೆ ಇದೆ. 11ನೇ ಪ್ರಶ್ನೆ, -3/4 ಅಥವಾ 2/3 ಈ ಎರಡು ಭಿನ್ನರಾಶಿಗಳಲ್ಲಿ ಯಾವ ಭಿನ್ನರಾಶಿ ದೊಡ್ಡದಾಗಿದೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಎರಡು ಭಿನ್ನರಾಶಿಗಳಲ್ಲಿ ಯಾವ ಭಿನ್ನರಾಶಿ ದೊಡ್ಡದಾಗಿದೆ ಅಂತ ಕಂಡುಹಿಡಿಯಬೇಕಪ್ಪ ಅಂದರೆ ಫಸ್ಟ್ ಆ ಭಿನ್ನರಾಶಿಗಳ ಛೇದವನ್ನು ನೀವು ಗಮನಿಸಬೇಕು. ಆ ಒಂದು ಭಿನ್ನರಾಶಿಗಳ ಛೇದ ಪರಸ್ಪರ ಸಮನಾಗಿದ್ದರೆ ಮಾತ್ರ ಯಾವ ಭಿನ್ನರಾಶಿ ದೊಡ್ಡದು ಯಾವ ಭಿನ್ನರಾಶಿ ಚಿಕ್ಕದು ಅನ್ನೋದನ್ನು ಕಂಡುಹಿಡಿಬೋದು. ಹೇಗಪ್ಪ ಅಂದರೆ ಛೇದ ಸಮನಾಗಿದ್ದಾಗ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ಅಂಶದಲ್ಲಿ ಯಾವ್ದು ದೊಡ್ಡದಿರುತ್ತೋ ಆ ಟೋಟಲಾಗಿ ಆ ಒಂದು ಭಿನ್ನರಾಶಿ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಎರಡೂ ಭಿನ್ನರಾಶಿಗಳ ಛೇದ ಡಿಫ್ರೆಂಟ್ ಇದೆ. ಅಂದರೆ ಒಂದು ಭಿನ್ನರಾಶಿಯ ಛೇದ 4 ಇದೆ, ಇನ್ನೊಂದು ಭಿನ್ನರಾಶಿ ಛೇದ 3 ಇದೆ. ಇದನ್ನು 4 ಮತ್ತು 3 ಒಂದು ಕಾನ್ಸ್ಟೆಂಟ್ ನಂಬರಾಗಿ ಬರ್ಕೋಬೋದು. ಹೇಗಪ್ಪ ಅಂದರೆ 4 ಮಗ್ಗಿಯಲ್ಲೂ ಮತ್ತು 3 ಮಗ್ಗಿಯಲ್ಲೂ ಒಂದು ಸಂಖ್ಯೆ ಸೇಮ್ ಬರುತ್ತೆ. ಆ ಸಂಖ್ಯೆ ಚಿಕ್ಕ ಸಂಖ್ಯೆ ಆಗಿರ್ಬೇಕು. ಯಾವುದಪ್ಪ ಅಂದರೆ 4 ಮಗ್ಗಿಯಲ್ಲೂ ಬರೋ ಸಂಖ್ಯೆ 3 ಮಗ್ಗಿಯಲ್ಲೂ ಬರೋ ಸಂಖ್ಯೆ ಯಾವುದಪ್ಪ ಅಂದರೆ 12. ಇದನ್ನು ಲಸ ಅಂತಲೂ ಕರಿಬೋದು. 4 ಮತ್ತು 3ರ ಲಸ 12 ಆಗಿದೆ. ಇಲ್ಲಿ ಛೇದವನ್ನು 12 ಮಾಡ್ಕೋಬೇಕು. ಮೊದಲ ಭಿನ್ನರಾಶಿ ಛೇದ 12 ಆಗ್ಬೇಕಪ್ಪ ಅಂದರೆ ಛೇದ ಮತ್ತು ಅಂಶವನ್ನು 3ರಿಂದ ಗುಣಿಸ್ಕೊಂಡಿದ್ದೀನಿ. ಎರಡನೇ ಭಿನ್ನರಾಶಿ 12 ಆಗ್ಬೇಕಪ್ಪ ಅಂದರೆ ಛೇದ ಮತ್ತು ಅಂಶವನ್ನು 4ರಿಂದ ಗುಣಿಸ್ಕೊಂಡಿದ್ದೀನಿ. ಪ್ರಶ್ನೆ ಪ್ರಕಾರ ಏನಾಗುತ್ತಪ್ಪ ಅಂದರೆ -9/12 ಆಗುತ್ತೆ, 8/12 ಆಗುತ್ತೆ. -3/4ರ ಬದಲಿಗೆ -9/12 ಬರೀತೀನಿ. 2/3ರ ಬದಲಿಗೆ 8/12 ಅಂತ ಬರಿತೀನಿ. ಈಗ ಗಮನಿಸಿ, ಎರಡೂ ಭಿನ್ನರಾಶಿಗಳ ಛೇದ ಒಂದೇ ಆಗಿದೆ. ಅಂಶವನ್ನು ಗಮನಿಸಿದಾಗ -9ಕ್ಕಿಂತ 8 ದೊಡ್ಡದಾಗಿದೆ. ಯಾಕಪ್ಪ ಅಂದರೆ -9 ಅನ್ನೋದು 0ಗಿಂತ ಚಿಕ್ಕದಾಗಿದೆ. ಹಾಗಾಗಿ -9/12 8/12ಕ್ಕಿಂತ ಚಿಕ್ಕದಾಗಿದೆ. ಇದರಲ್ಲಿ ದೊಡ್ಡ ಭಿನ್ನರಾಶಿ ಯಾವುದಪ್ಪ ಅಂದರೆ 8/12 ಆಗಿದೆ. ಇದಿಷ್ಟು 4ನೇ ಮೇನ್ನ ಪ್ರಶ್ನೆಗೆ ಉತ್ತರ ಆಗಿದೆ. 5ನೇ ಮೇನ್ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಇಲ್ಲಿ ಕೇವಲ ಒಂದೇ ಪ್ರಶ್ನೆ 4 ಅಂಕಕ್ಕೆ ಕೇಳಿದ್ದಾರೆ. ಸರಳ ಬಡ್ಡಿಯ ಮೇಲೆ ಕೇಳಿದ್ದಾರೆ. 12ನೇ ಪ್ರಶ್ನೆ, ಅನಿತಾಳ ಖಾತೆಯಲ್ಲಿ ರೂಪಾಯಿ 35,000 ರೂಪಾಯಿ ಇದೆ ಅಂತ ಹೇಳಿದ್ದಾರೆ. ಅನಿತಾಳ ಖಾತೆಯಲ್ಲಿ 35,000 ರು ಇದೆ. ಈ ಹಣಕ್ಕೆ 5% ಬಡ್ಡಿ ದರದಂತೆ 5 ವರ್ಷಗಳಿಗೆ ಸಿಗುವ ಬಡ್ಡಿ ಹಾಗೂ ಮೊತ್ತ ಎಷ್ಟು ಅಂತ. ಅವಳು ಬ್ಯಾಂಕಲ್ಲಿ, ಅನಿತಾ ಅನ್ನೋ ಹುಡುಗಿ ಬ್ಯಾಂಕಲ್ಲಿ 35,000 ಠೇವಣಿ ಇಟ್ಟಿರ್ತಾರೆ. ಈ ಹಣಕ್ಕೆ 5% ಬಡ್ಡಿ ಸೇರಿ 5 ವರ್ಷಗಳಿಗೆ ಆಗುವ ಮೊತ್ತ ಎಷ್ಟು ಮತ್ತು ಬಡ್ಡಿ ಎಷ್ಟು ಸಿಗತ್ತೆ ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 35,000ವನ್ನು ನಾನು ಅಸಲು ಅಂತ ತೆಗೆದುಕೊಳ್ತೀನಿ. ಅದನ್ನು P ಅನ್ನೋ ಅಕ್ಷರದಿಂದ ಹೇಳ್ತೀನಿ. ಇಲ್ಲಿ 5% ಅಂತಿದೆಯಲ್ಲ ಅದು ಬಡ್ಡಿ ದರ, ಈ 6 ಅಕ್ಷರದಿಂದ ಕರಿತೀನಿ. ಬಡ್ಡಿ ದರ 5% ಇದೆ. ಇಲ್ಲಿ ತೆಗೆದುಕೊಂಡ ಕಾಲ ಅಂದರೆ 5 ವರ್ಷ ಕಾಲ ಇದೆ. ಹಾಗಾಗಿ T ಅಂತ ತೆಗೆದುಕೊಳ್ತೀನಿ. therefore SI = PRT/100 ಆಗುತ್ತೆ. P ಅಂದರೆ ಅಸಲು, R ಅಂದರೆ ಬಡ್ಡಿಯ ದರ, T ಅಂದರೆ ತೆಗೆದುಕೊಂಡ ಕಾಲ. ಇಲ್ಲಿ ಅಸಲು 35,000 ಇಂಟು R ಅಂದರೆ 5, ಟೈಮ್ ಅಂದರೆ ಕಾಲಮ್ 5 ಆಗುತ್ತೆ, /100 ಆಗುತ್ತೆ. ಇಲ್ಲಿ 35,000ದಲ್ಲಿ 2 0, ಛೇದದಲ್ಲಿರುವ 2 0 ಕ್ಯಾನ್ಸಲ್ ಆದಾಗ ಏನು ಉಳಿಯತ್ತಪ್ಪ ಅಂದರೆ SI ಅಂದರೆ ಸರಳ ಬಡ್ಡಿ = 350 ಇಂಟು 5 ಇಂಟು 5 ಉಳಿಯುತ್ತೆ. 5 5 25 ಆಗುತ್ತೆ. therefore SI ಸರಳ ಬಡ್ಡಿ 350ನ್ನು 25ರೊಂದಿಗೆ ಗುಣಿಸಿದಾಗ 8,750 ಆಗುತ್ತೆ. ಇಲ್ಲಿ ಅನಿತಾಳು 35,000 ಹಣವನ್ನು ಬ್ಯಾಂಕಲ್ಲಿಟ್ಟಾಗ 5 ವರ್ಷದಲ್ಲಿ 5% ಬಡ್ಡಿ ದರದಲ್ಲಿ ಅವಳಿಗೆ ಸಿಗುವ ಬಡ್ಡಿ ಹಣ ಎಷ್ಟಪ್ಪ ಅಂದರೆ 8,750 ರೂಪಾಯಿ ಬಡ್ಡಿ ದುಡ್ಡು ಸಿಗುತ್ತೆ. ಹಾಗಾದರೆ 5 ವರ್ಷಗಳ ನಂತರ ಅವಳು ಹಣವನ್ನು ವಿತ್ಡ್ರಾ ಮಾಡ್ಕೊಂಡಾಗ ಅಂದರೆ ಹಣವನ್ನು ಬಿಡಿಸ್ಕೊಂಡಾಗ ಅಸಲಿಗೆ 8,750 ರೂಪಾಯಿ ಸೇರಿಸಿ ಅವ್ರಿಗೆ ಕೊಡ್ತಾರೆ. ಹಾಗಾದರೆ ಅಸಲು ಎಷ್ಟಿತ್ತು ಬಡ್ಡಿ ಎಷ್ಟಾಯಿತು ಅಂತ ಕಂಡುಹಿಡಿಯೋದೆ ಅವನ್ನೆರಡೂ ಕೂಡಿಸಿ ಬರುವ ಇದನ್ನೇ ಮೊತ್ತ ಆಗಿರುತ್ತೆ. therefore ಮೊತ್ತ = ಅವಳಿಗೆ ಕೊನೆಗೆ ಸಿಗುವ ಮೊತ್ತ ಎಷ್ಟಪ್ಪ ಅಂದರೆ ಅದಕ್ಕೂ ಒಂದು ಸೂತ್ರ ಇದೆ. ಮೊತ್ತ = ಅಸಲು ಪ್ಲಸ್ ಬಡ್ಡಿ. ಮೊತ್ತ = ಅಸಲು 35,000, ಬಡ್ಡಿ 8,750. ಕೊನೆಗೆ ಅನಿತಾಗೆ 35,000 ಹಣವನ್ನಿಟ್ಟಾಗ 5 ವರ್ಷಗಳ ನಂತರ ಸಿಗುವ ಮೊತ್ತ ಎಷ್ಟಪ್ಪ ಅಂದರೆ ರೂಪಾಯಿ 43,750 ರೂಗಳಾಗಿದೆ. ಇದಿಷ್ಟು ರೂಪಣಾತ್ಮಕ ಮೌಲ್ಯಮಾಪನ 3ರ ಪ್ರಶ್ನೆಗಳಿಗೆ ಉತ್ತರ ಆಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.